ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ಮಾರ್ನಿಂಗ್ ಎದ್ದೆದ್ದು ಕೂಡಲೇ ನಾವು ಫ್ರೆಶ್ ಆಗಿಬಿಟ್ಟು ಒಂದು ಸ್ವಲ್ಪ ಟೀ ಕುಡಿದ್ರೆ ಆಯ್ತು ಅಂದ್ಕೊಂಡು ಟೀ ಕುಡಿಯತ್ತೀನಿ. ಖುಷಿನೂ ಕೂಡ ಇಲ್ಲೇ ಎದ್ಬಿಟ್ಟು ಆಟ ಆಡತ್ತಾಳ. ನೋಡ್ರಿ ಏಕಿ ಹೆಂಗೆ ಆಟ ಆಡತ್ತಾಳ. ಬೆಳಗ್ಗೆ ಎದ್ದು ಕೂಡಲೇ ಆರಾಮಾಗಿ ಏಕಿ ನೀರು ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಟ ಆಡ್ಕೊಂಡು ಕುಂತಿರ್ತಾಳೆ. ನೋಡ್ರಿ ಇವಾಗ ಆಕಿಗೂ ಬ್ರೇಕ್ಫಾಸ್ಟಿಗೆ ಆಕಿಗೆ ರಾಗಿ ಸರಿ ರೆಡಿ ಮಾಡಿಟ್ಬಿಟ್ಟು ನಾವು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಅವಲಕ್ಕಿ ಮಾಡೋಕೆ ರೆಡಿ ಮಾಡಿಟ್ಟೇನಿ. ಎಲ್ಲನೂ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟೇನಿ. ಒಂದು ಬಾಳಿಗೆ ಇಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳತ್ತೇನೆ ನಾನು. ಬೆಳಗ್ಗೆ ಜಲ್ದಿ ಆಗೋದು ಅಂತಂದ್ರೆ ಅವಲಕ್ಕಿ ಮತ್ತು ಉಪ್ಪಿಟ್ಟು. ಇವತ್ತೇನು ಸ್ಪೆಷಲಾಗಿ ಮಾಡಿರಲಿಲ್ಲ ನಾವು. ಅದ್ರ ಸಂಬಂಧಾಗಿ ನಮ್ಮ ಹಸ್ಬೆಂಡ್ ಅವಲಕ್ಕಿ ಅಷ್ಟೇ ಮಾಡಿಬಿಡು ಸಾಕಂತಂದಿದ್ರು. ಅದಕ್ಕಾಗಿ ಅವಲಕ್ಕಿ ಮಾಡತ್ತಿದ್ದೆ ನಾನು. ನೋಡ್ರಿ ಇವಾಗಂತೂ ಅವಲಕ್ಕಿ ಮಾಡತ್ತೇನೆ ನಾನು. ಆಮೇಲೆ ಏನಾದರೂ ಬೇಕಂತಂದ್ರೆ ಮತ್ತೆ ಮಾಡಿಕೊಡ್ತೇನೆ. ಇವಾಗ ಅವಲಕ್ಕಿ ಅಷ್ಟೇ ಮಾಡತ್ತೇನೆ ನಾನು. ನೋಡ್ರಿ ಅವಲಕ್ಕಿ ರೆಡಿ ಆಯಿತು. ಮನೆಯೊಳಗೆ ನಾಷ್ಟ ಮಾಡೋದು 3 ಜನ, ನಾ ಮತ್ತು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆಯವರ ನಮ್ಮ ಮಮ್ಮಿ 3 ಜನ ಅಷ್ಟು ನಾಷ್ಟ ಮಾಡ್ತೀವಿ. ಇಷ್ಟ ಆದರೆ ಸಾಕಾಗ್ತಾವೆ ನಮಗೆ. ಜಾಸ್ತಿ ಏನು ಬೇಕಾಗಂಗಿಲ್ಲ. ಅದ್ರಾಗೂ ನಾ ಅಂತೂ ಅವಲಕ್ಕಿ ಜಾಸ್ತಿ ತಿನ್ನಂಗಿಲ್ಲ. ನಮ್ಮ ಹಸ್ಬೆಂಡ ಜಾಸ್ತಿ ಸ್ವಲ್ಪ ಅವಲಕ್ಕಿ ಇಷ್ಟಪಡ್ತಾರೆ. ಅವರಿಗೆ ಅಂತಲೇ ನಾ ಅವಲಕ್ಕಿ ಮಾಡೋದು. ನೋಡ್ರಿ ಇವಾಗ ಅವಲಕ್ಕಿ ಎಲ್ಲ ರೆಡಿ ಆಯ್ತು. ಅವ್ರಿಗೆ ಹಾಕಿ ಕೊಟ್ಬಿಟ್ಟು ನಾನು ಸ್ವಲ್ಪ ಇವಾಗ ಬಿಸಿ ಇರುವಾಗ ತಿಂದ್ಬಿಡ್ತೇನೆ. ಇಲ್ಲ ಅಂತಂದ್ರೆ ಮೊದಲು ನನಗೆ ಅವಲಕ್ಕಿ ಸೇರಂಗಿಲ್ಲ. ಆಮೇಲೆ ನಾ ತಿನ್ನೋಕೆ ಹೋಗಂಗಿಲ್ಲ. ನೋಡ್ರಿ ಇವಾಗ ಅದು ಮಧ್ಯಾಹ್ನದ್ದು ಸ್ವಲ್ಪ ಅಡುಗೆ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ನಾನು ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡ್ಬೇಕಂತಂದು ಮಾಡತ್ತೇನೆ. ನೋಡ್ರಿ ನಾನು ಬೇರೆ ಥರನ ರಾಗಿ ಮುದ್ದೆ ಮಾಡ್ತೇನೆ ಇವತ್ತು. ಹೆಂಗೆ ಅನ್ನೋದು ಇಲ್ಲಿ ತೋರಿಸ್ಕೊಡ್ತೇನೆ ನೋಡ್ರಿ. ಎಲ್ಲರೂ ರಾಗಿ ಮುದ್ದೆ ಒಂಥರ ಡಿಫ್ರೆಂಟಾಗಿ ಮಾಡಿದರೆ ನಾನು ಒಂಥರ ಡಿಫ್ರೆಂಟಾಗಿ ಮಾಡತ್ತೇನೆ. ಇದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ರಾಗಿ ಮುದ್ದೆ ಮಾಡ್ತೇನೆ. ಈ ಥರ ಮಾಡಿ ತಿಂದ್ರಂತೂ ಭಾರಿ ಅಂದ್ರೆ ಭಾರಿಯಾಗಿರ್ತೈತಿ ರಾಗಿ ಮುದ್ದೆ. ನೋಡ್ರಿ ಇದಕ್ಕೆ ಸ್ವಲ್ಪ ಹುಂಚಿ ಹುಳಿ ಹಾಕಿಟ್ಕೊಳತ್ತೇನೆ ನಾನು. ಸ್ವಲ್ಪ ಆದ್ರೆ ನಡಿತೈತಿ. ಅಷ್ಟು ಹುಳಿ ಟೇಸ್ಟ್ ಬರ್ತೈತಲ್ಲ, ಹೀಗಾಗಿ ನಾನು ಹುಂಚಿ ಹುಳಿ ಹಾಕ್ಕೊಳತ್ತೇನೆ ಅದಕ್ಕೆ. ನೋಡ್ರಿ ಜೀರಿಗೆ ಸಾಸಿವೆ ಹಾಕ್ಕೊಳತ್ತೇನೆ ಎಣ್ಣೆಗೆ. ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇರಲಿಲ್ಲ, ಕೊತ್ತಂಬರಿ ಹಾಕಿಲ್ಲ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮೆಟೊ ಇಷ್ಟೆಲ್ಲ ಹಾಕತ್ತೇನೆ ಇದಕ್ಕೆ. ಉಪ್ಪಿಟ್ಟಕ್ಕೆ ಯಾವ ಥರ ಒಗ್ಗರಣೆ ಹಾಕೋತೀವಲ್ಲ ಆ ಥರ ಒಗ್ಗರಣೆ ಹಾಕೋಬೇಕು. ನೋಡ್ರಿ ಇವಾಗ ಹಾಕ್ಕೊಳತ್ತೇನೆ ನಾನು ಹಿಂಗೆ. ಫ್ರೆಂಡ್ಸ್, ಈ ಥರ ಒಂದು ಸಾರಿ ಮಾಡಿ ತಿಂದುಬಿಟ್ರೆ ನಾವು ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತಿರ್ತೀವಿ. ಆ ಥರ ಮಾಡೋದೇ ಬಿಟ್ಬಿಡ್ತೀವಿ ನಾವು. ಅಷ್ಟು ಟೇಸ್ಟಿ ಅಂದರೆ ಟೇಸ್ಟಿಯಾಗಿ ಆಕೈತಿದೆ. ನೋಡ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೇನೆ ನಾನು. ಸ್ವಲ್ಪ ಸಕ್ಕರೆ ಹಾಕೊಳ್ಳೋದು. ಸಕ್ಕರೆ ಅಥವಾ ಬೆಲ್ಲ ಎರಡರೊಳಗೆ ಒಂದು ಹಾಕೋತೇನೆ ನಾನು. ನೋಡ್ರಿ ಇವಾಗ ಹುಂಚಿ ಹುಳಿ ಹುಳಿ ನೆನೆ ಹಾಕಿಟ್ಟಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳತ್ತೇನೆ ನಾ ಇವಾಗ. ಟೊಮೆಟೊ ಅಷ್ಟೊಂದು ಹುಳಿ ಆಗಿರಂಗಿಲ್ಲಲ್ಲ, ಹೀಗಾಗಿ ಸ್ವಲ್ಪ ಹುಂಚಿ ಹುಳಿ ಇಲ್ಲ ನಿಂಬೆ ಹುಳಿ ಎರಡರೊಳಗೆ ಒಂದು ಹಾಕೊಂಡ್ರೆ ಸೂಪರ್ ಅಂದ್ರೆ ಸೂಪರಾಗಿ ಆಕೈತಿದೆ. ನೋಡ್ರಿ ಇವಾಗ ನಾನು ನಿಂಬೆ ಹುಳಿ ಹಾಕೊಳತ್ತಿಲ್ಲ, ಹುಂಚಿ ಹುಳಿ ಹಾಕೊಳತ್ತೀನಿ. ಇಲ್ಲಿ ಹಾಕ್ಕೊಂಡೆ. ಸೇಮ್ ಬೇರೆ ಏನಿಲ್ಲ, ಉಪ್ಪಿಟ್ಟು ಯಾವ ಥರ ಮಾಡ್ಕೋತೀವಲ್ಲ ನಾವು ಅದೇ ಥರ ಮಾಡ್ಕೋಬೇಕು. ನೋಡ್ರಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಳತ್ತೀನಿ ನಾನು. ಫ್ರೆಂಡ್ಸ್, ಇದೆ ಇವಾಗ ನೀರೆಲ್ಲ ಕುದಿ ಬಂದ್ಮ್ಯಾಗ ನಾನು ಅದು ರಾಗಿ ಹಿಟ್ಟಿರ್ತೈತಲ್ಲ ಅದನ್ನು ತೊಗೊಂಡ್ಬಿಟ್ಟು ಇದನ್ನು ರಾಗಿ ಮುದ್ದೆ ಮಾಡ್ಕೊಳತ್ತೇನೆ ನಾನು. ನೋಡ್ರಿ ಇದಕ್ಕೆ ಹಿಟ್ಟು ಹಾಕಿಬಿಟ್ಟು ಈ ಥರ ಗಂಟು ಆಗ್ಲಾರ್ದಂಗೆ ಇದನ್ನು ತಿರುವುತ್ತಾನೆ ಇರಬೇಕು. ಇದನ್ನು ಭಾಳ ತಿರುಬೇಕು ಇದನ್ನು, ಯಾಕಂದ್ರೆ ಸ್ವಲ್ಪ ಜಿಗಿ ಇರ್ತೈತಲ್ಲ ಹಾಗಾಗಿ ನಾವು ಭಾಳ ತಿರುಬೇಕಾಕೈತಿ ಇದನ್ನು.
ಈಗಂತೂ ಕ್ಲೈಮೇಟ್ ಸ್ವಲ್ಪ ಭಾಳ ಬಿಸಿಲಿರೋದ್ರಿಂದ ನಾವು ರಾಗಿ ಮುದ್ದೆ ತಿನ್ನೋದಂತೂ ದೇಹಕ್ಕೆ ಒಳ್ಳೆಯದನ್ನು ಭಾಳ ಇದು ಕೋಲ್ಡ್ ದೇಹಕ್ಕಂತೂ ತಂಪಿರ್ತೈತಲ್ಲ, ಹೀಗಾಗಿ ನಾವು ರಾಗಿ ಮುದ್ದೆ ಒಂದು ಟೈಮ್ ಆದರೂ ಯಾವಾಗ 2 ದಿನಕ್ಕೆ ಒಂದು ಸಾರಿ ಆದ್ರೂ ತಿನ್ಬೇಕು. ತಿಂದ್ರೆ ಅಂತೂ ಹೆಲ್ತಿಗೆ ಚಲೋ ನಮಗೆ. ನಾವು ಯಾವಾಗ ಬೇಕು ಅನಿಸ್ತೈತಿ ಅವಾಗ ಒಂದು 2-3 ಸಾರಿ ಮಾಡ್ಕೊಂಡು ತಿಂತಿರ್ತೀವಿ ನಾವು. ಹಾಗೇನು ಇವತ್ತು ಮಾಡಬೇಕು ಇವತ್ತು ತಿನ್ನಬೇಕು ಅಂತಿಲ್ಲ. ನಮ್ಮ ಸೈಡ್ ರಾಗಿ ಅಂತೂ ಸಿಗಂಗಿಲ್ಲ, ಜೋಳನ ಜಾಸ್ತಿ ಬಳಸ್ತಿರ್ತೀವಲ್ಲ, ಹೀಗಾಗಿ ನಾವು ಅಂಗಡಿ ಒಳಗೆ ತರಿಸ್ಬಿಟ್ಟು ನಾವು ಮಾಡ್ಕೊಂಡು ತಿಂತೀವಿ. ನೋಡಿರಿ, ಇದು ಸ್ವಲ್ಪ ಗಂಟು ಆದಂಗೆ ಆಗತೈತಿ. ಅದ್ರ ಸಂಬಂಧಾಗಿ ಸ್ವಲ್ಪ ಜಾಸ್ತಿನೇ ತಿರುಗಬೇಕಾಗೈತಿ. ನನಗೆ ರಾಗಿ ಮುದ್ದೆ ಆಗಲಿ ಈ ಥರ ಮಸಾಲ ಹಾಕಿ ರಾಗಿ ಮುದ್ದೆ ಆಗಲಿ ನಂಗೆ ಜಾಸ್ತಿ ಅಷ್ಟೊಂದು ತಿರುವಾಗಿ ಬರೋಂಗಿಲ್ಲ. ನಮ್ಮ ಮಮ್ಮಿನ ಮಾಡ್ತಿರ್ತಾರೆ. ಈ ಸರಿ ನಾ ಟ್ರೈ ಮಾಡಿದ್ರೆ ಆಯ್ತು ಅಂದ್ಕೊಂಡು ಮಾಡತ್ತೇನೆ. ಹೆಂಗೆ ಬರ್ತೈತಿ ನೋಡೋಣ್ರಿ. ಸೂಪರಾಗೇ ಬರ್ತೈತೆ ಅಂತ ಅಂದ್ಕೊಂಡೆ ನಾನು. ನೋಡಿರಿ, ಇದು ಸ್ವಲ್ಪ ನೀರು ಜಾಸ್ತಿ ಆಗೈತಲ್ಲ, ಹೀಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ರೆ ಆಯ್ತು ಅಂದ್ಕೊಂಡು ಹಾಕ್ಕೊಳತ್ತೀನಿ ನಾನು. ಇದ್ರೊಳಗೆ ತುಪ್ಪ ಇಲ್ಲ, ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿಂದುಬಿಟ್ರೆ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ಆಗ್ತೈತಿದ. ನೋಡ್ರಿ, ಇವಾಗ ಆಲ್ಮೋಸ್ಟ್ ರೆಡಿ ಆಯ್ತಿದೆ. ರಾಗಿ ಮುದ್ದೆ ರೆಡಿ ಆಯಿತು. ನಾವು ಇದೇ ಥರ ನಮ್ಮ ಸೈಡ್ ಜೋಳದ ಮುದ್ದೆ ಕೂಡ ಮಾಡ್ತೀವಿ ನಾವು. ಹಿಂಗೆ ಎಲ್ಲನೂ ವೆಜಿಟೇಬಲ್ಸ್ ಹಾಕಿಬಿಟ್ಟು ಮತ್ತು ಇದೇ ಥರನ ನಾವು ಜೋಳದ ಹಿಟ್ಟಿನಿಂದನೂ ಮುದ್ದೆ ಮಾಡ್ಕೊಂಡು ತಿಂತಿರ್ತೀವಿ ನಾವು ಅವಾಗವಾಗ. ಅದು ಟೇಸ್ಟ್ ಚಲೋ ಆಗ್ತಿರ್ತೈತಿ. ಇದು ಸ್ವಲ್ಪ ಜಿಗಿ ಇರ್ತೈತಿ, ಅದು ಸ್ವಲ್ಪ ಇದ್ರಷ್ಟೇನು ಜಿಗಿ ಇರಂಗಿಲ್ಲ. ಅದು ಜೋಳದ ಮುದ್ದೆ ಈಸಿಯಾಗಿ ಬರ್ತೈತದ. ಇದು ಸ್ವಲ್ಪ ಜಾಸ್ತಿ ಜಿಗಿ ಇರೋದ್ರಿಂದ ಭಾಳ ತಿರುಗಬೇಕಾಕೈತಿ ಇದನ್ನು. ನೋಡಿರಿ, ಇವಾಗ ರೆಡಿ ಆಯ್ತು ಅನ್ಕೋತೇನೆ ನಾನು ಇದು ಮುದ್ದೆ. ಈಗ ಒಂದು ಸೈಡ್ ನಾನು ಕುಕ್ಕರ್ ಇಟ್ಟಿದ್ದೆ, ನಾನು ಸಾಂಬಾರು ಮಾಡ್ಲಿಕ್ಕಂತಂದು. ಸಾಂಬಾರು ಮಾಡೋಕ್ಕಂತಂದು ಈ ಸೈಡ್ ಕುಕ್ಕರ್ ಇಟ್ಟಿದ್ದೆ. ಅದು ಸ್ವಲ್ಪ ಉರಿ ಕಡಿಮೆ ಉರಿದಿಂದ ಈಚೆ ಕಡೆ ಇಟ್ಕೊಂಡಿದ್ದೆ ನಾನು. ನೋಡಿರಿ, ಇವಾಗ ಇವು ಬೇಳೆನೂ ಕರೆಕ್ಟಾಗಿ ಕುದ್ದಾವ. ನುಗ್ಗಿಕಾಯಿ ಸಾಂಬಾರು ಮಾಡ್ಬೇಕಂತಂದು ಬೇಳೆ ಇಟ್ಟಿದ್ದೆ ನಾನು ಒಲೆ ಮ್ಯಾಗ. ಇದು ಕುಕ್ಕರ್ ಒಳಗೆ ಮಾಡೋಕೆ ಸ್ವಲ್ಪ ಕುಕ್ಕರ್ ಸಣ್ಣದೈತಿ ನಮ್ದು. ಅದ್ರ ಸಂಬಂಧಾಗಿ ಇನ್ನೊಂದು ನಾನು ಸಣ್ಣದೊಂದು ಗುಂಡಿ ತೊಗೊಂಡೇನಿ. ಅದ್ರೊಳಗೆ ಮಾಡಿದ್ರೆ ಆಯ್ತು ಅಂದ್ಕೊಂಡೆ ಇದನ್ನು ಅದ್ರೊಳಗೆ ಹಾಕ್ಕೊಳತ್ತೀನಿ ನಾನು. ನಾನು ಮುಂಚೆಕನ ಇದಕ್ಕೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆಕನ ಇದಕ್ಕೆ ಉಪ್ಪು ಖಾರ ಎಲ್ಲನೂ ಹಾಕಿಬಿಟ್ಟು ಆಮೇಲೆ ನಾನು ಸೈಡಿಗೆ ಒಗ್ಗರಣೆ ಹಾಕಿಬಿಟ್ಟೆ ಇದಕ್ಕೆ ಹಾಕ್ತೇನೆ ನಾನು. ಯಾವಾಗಲೂ ಸಾಂಬಾರನ್ನ ಹಿಂಗೆ ಮಾಡೋದು. ನೋಡಿರಿ, ಇದಕ್ಕೆಲ್ಲನೂ ಹಾಕ್ಕೊಳತ್ತೇನೆ ನಾನು. ಉಪ್ಪು ಖಾರ ಅರಿಶಿನ ಪುಡಿ ಮಸಾಲ ಎಲ್ಲನೂ ಹಾಕ್ತೇನೆ. ಇದಕ್ಕೆ ಹಾಕಿಬಿಟ್ಟು ಸೈಡಿಗೆ ಒಂದು ಏನಾದರೂ ಪಾತ್ರೆ ತೊಗೊಂಡ್ಬಿಟ್ಟು ಅದನ್ನು ಒಗ್ಗರಣೆ ಹಾಕಿ ಅದಕ್ಕೆ ಹಾಕಿಬಿಡ್ತೇನೆ ನಾನು. ಇಷ್ಟಾದರೆ ಜಲ್ದಿ ಆಕೈತಿ. ಅಷ್ಟೊತ್ತನೂ ಇದು ಆರಾಮಾಗಿ ಇದ್ರೊಳಗೆ ಉಪ್ಪು ಖಾರ ಎಲ್ಲ ಕುದಿತಿರ್ತೈತಿ. ಈ ಕಡೆ ನಾನು ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ಹಾಕಿಬಿಟ್ರೆ ಕರೆಕ್ಟ್ ಆಕೈತಿ ಅಂದ್ಕೊಂಡು ನಾನು ಯಾವಾಗಲೂ ಹಿಂಗೆ ಮಾಡ್ತಿರ್ತೀನಿ. ನೋಡಿರಿ, ಇವಾಗ ಸಣ್ಣದೊಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಂಡು ನಾನು ಒಗ್ಗರಣೆ ಹಾಕೋಬೇಕಂತಂದು ಈ ಕಡೆ ರೆಡಿ ಮಾಡತ್ತೇನೆ. ನೋಡಿರಿ, ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ. ಕರಿಬೇವು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆ ಇಷ್ಟು ಹಾಕ್ಕೊಳತ್ತೇನೆ ನಾನು. ಕೊತ್ತಂಬರಿ ಮನೆಯೊಳಗೆ ಖಾಲಿ ಆಗೈತಿ, ಅದ್ರ ಸಂಬಂಧಾಗಿ ನಾನು ಕೊತ್ತಂಬರಿ ಹಾಕ್ಕೊಳತ್ತಿಲ್ಲ. ಮುದ್ದೆಗೂ ಕೊತ್ತಂಬರಿ ಹಾಕಿಲ್ಲ ನಾನು. ಸಾಂಬಾರಿಗೂ ಕೊತ್ತಂಬರಿ ಇಲ್ಲ, ಇವಾಗ ಖಾಲಿ ಆಗೈತಿ, ಅದರ ಸಂಬಂಧಾಗಿ ಹಾಕ್ಕೊಳತ್ತಿಲ್ಲ ನಾನು. ನೋಡಿರಿ, ಇದೆಲ್ಲ ಕರೆಕ್ಟಾಗಿ ಎಣ್ಣೆ ಒಳಗೆ ಫ್ರೈ ಆದ ಕೂಡಲೇ ನಾನು ಅದಕ್ಕೆ ಹಾಕೊಂಡ್ರೆ ಸಾಂಬಾರು ರೆಡಿ ಆಯ್ತಿದೆ.
ಇದಕ್ಕೆ ಹಾಕಿಬಿಟ್ಟು ನಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕೊಂಡ್ಬಿಟ್ರೆ ಸಾಂಬಾರಂತೂ ರೆಡಿ ಆಯ್ತು. ಇವತ್ತು ಸ್ವಲ್ಪ ನಂದು ಮಧ್ಯಾಹ್ನ ಹೊರಗೆ ಹೋಗೋದು ಕೆಲಸ ಐತಿ. ಅದ್ರ ಸಂಬಂಧಾಗಿ ನಾನು ಇವತ್ತು ಎಲ್ಲ ಅಡ್ಗೆ ಬೇಗ ಮುಗಿಸ್ಬಿಟ್ಟು ಹೊರಗೆ ಹೋದ್ರೆ ಆಯ್ತು ಅಂದ್ಕೊಂಡು ನಾನು ಎಲ್ಲನೂ ರೆಡಿ ಮಾಡತ್ತೇನೆ ನಾನು. ಅದು ಅಲ್ಲದೆ ಇವತ್ತು ಸೂಟಿ ಹಾಲಿಡೇಸ್ ಇದ್ರ ಸಂಬಂಧ ನಮ್ಮ ಮನೆಗೆ ಇಬ್ಬರು ಹುಡುಗಿಯರು ಬರತ್ತಾರ. ಅಂದ್ರೆ ನಮ್ಮ ಅತ್ತೆ ಮಗಳು ಒಬ್ಬಳು ಬರತ್ತಾಳ, ನಮ್ಮ ತಂಗಿ ಒಬ್ಬಕ್ಕೆ ಬರತ್ತಾಳ. ಊಟ ಎಲ್ಲ ಮುಗಿಸಿದ್ವಿ ನಾವು. ನೋಡ್ರಿ ಇವಾಗ ಸ್ವಲ್ಪ ಹೊರಗೆ ಹೋಗ್ಬೇಕಾಗೈತಿ ನಾವು. ಹೊರಗೆ ಅಂತಂದ್ರೆ ಸಿವಿಲ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗೈತಿ. ಬಟ್ ಯಾಕೆ ಹೋಗತ್ತೀವಿ ಅಂತಂದ್ರೆ ನಾನು ಸ್ವಲ್ಪ ಮನೆ ಒಳಗೆ ಇವಾಗ 1-2 ತಿಂಗಳ ಸಾಲಿ ಎಲ್ಲರದ್ದು ಸೂಟಿ ಕೊಟ್ಟೈತಲ್ಲ, ಸ್ಕೂಲೆಲ್ಲ ಸೂಟಿ ಆಗಿದ್ದರಿಂದ ನನ್ನ ಹುಡುಗರು ಬರತ್ತಾರಲ್ಲ ಅವ್ರ ಪಾಪುನ ಎತ್ಕೋತಾರ ಅಂದ್ಕೊಂಡು ಸ್ವಲ್ಪ ಇವಾಗ ನಾನು ಎಕ್ಸ್ಪೀರಿಯನ್ಸಿಗೆ ಹೋದ್ರೆ ಆಯ್ತು ಅಂದ್ಕೊಂಡು ಹೋಗಿ ಕೇಳ್ಬೇಕಂತಂದು ಹೋಗತ್ತೀನಿ ನಾ ಇವಾಗ. ಅಲ್ಲಿ ಹೋದ್ಮ್ಯಾಗ ಏನಾಗ್ತಿತ್ತೋ ಏನಿಲ್ಲೋ ಗೊತ್ತಿಲ್ಲ, ಬಟ್ ಹೋಗತ್ತೇನಿ. ನಂದು ಏನು ಎಜುಕೇಷನ್ ಏನಂತ ಯಾರಿಗೂ ಗೊತ್ತಿಲ್ಲಲ್ವ. ನಂದು ಎಜುಕೇಷನ್ DMLT ಅಂದರೆ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಮುಗ್ದೈತಿ ನಂದು. ಅದ್ರ ಸಂಬಂಧಾಗಿ ಸ್ವಲ್ಪ ನಾನು ಮುಂದೆ ಜಾಬ್ ಸರ್ಟಿಫಿಕೇಟ್ ಎಲ್ಲನೂ ಐತಿ ನನ್ನ ಕಡೆ ಇವಾಗ. ಅದರ ಜಾಬಿಗೆ ಮುಂದೆ ಹೋಗ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕಲ್ಲ, ಹೀಗಾಗಿ ನಾನು ಮತ್ತು ಪಾಪು ಆದ್ಮ್ಯಾಗ ನಾನು ಎಕ್ಸ್ಪೀರಿಯನ್ಸಿಗೆ ಅಂತಂದು ಎಲ್ಲಿ ಹೋಗಿರಲಿಲ್ಲ ನಾನು. ಅದಕ್ಕೆ ನಮ್ಮ ಹಸ್ಬೆಂಡು ನಾನು ಇವಾಗ ಡಿಸೈಡ್ ಮಾಡಿದ್ವಿ, ಇಲ್ಲ ಈಗ ಹೆಂಗೋ ಅವ್ರು ಪಾಪುನ ಕರ್ಕೋವಾಗ ಬರತ್ತಾರಲ್ಲ, ಹೀಗಾಗಿ ಈಗ ನೀ ಸ್ವಲ್ಪ ಎಕ್ಸ್ಪೀರಿಯನ್ಸಿಗೆ ಎಲ್ಲಾರು ಹೋದ್ರೆ ಕರೆಕ್ಟ್ ಆಕೈತಿ ನಿನಗೆ, ಹೋಗಿ ಕೇಳಿದ್ರೆ ಆಯ್ತು ಅಂದ್ಕೊಂಡು ಕೇಳ್ಬೇಕಂತಂದು ಹೋದಿವಿ ನಾವು. ಹಿಂಗೆ ಒಬ್ರು ನಾವು ಇಲ್ಲಿ ಕೇಳಿ ಇಟ್ಕೊಂಡಿದ್ದೀವಿ ನಾವು ಲ್ಯಾಬ್ ಒಳಗೆ. ಅವ್ರ ಇಲ್ಲ ಅಲ್ಲಿ ಡಾಕ್ಟ್ರಿಗೆ ಕೇಳ್ರಿ ನೀವು, ಅಲ್ಲಿ ಕೇಳಿದ್ರೆ ಅವ್ರ ಕರ್ಕೋತಾರ, ಹಂಗೇನಿಲ್ಲ ಸ್ವಲ್ಪ ಮಾತಾಡಿ ನೋಡ್ರಿ ಅಂತ ಹೇಳಿದ್ರು. ಅದರ ಸಂಬಂಧ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಹೋದಿವಿ. ನೋಡ್ರಿ ಸಿವಿಲ್ ಹಾಸ್ಪಿಟಲ್ ಅಂತೂ ಫುಲ್ ರಶ್ ಇತ್ತು. ನಮಗೆ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗತ್ತಿರಲಿಲ್ಲ. ಹಿಂದೆ ಒಂದು ಸಾರಿ ನಂದು ಡೆಲಿವರಿ ಟೈಮ್ ಒಳಗೆ ಹೋಗಿದ್ವಿ, ಆದರೆ ಅಲ್ಲಿ ರಶ್ ಇರೋದು ನೋಡಿ ನಾವು ವಾಪಸ್ ಬಂದುಬಿಟ್ಟಿವಿ. ನಾವು ಈ ಹಾಸ್ಪಿಟಲ್ ಬೇಡ ಬಿಡು ಅಂತ ಅಂದ್ಕೊಂಡು ಇವಾಗ ಬಂದು ಕುಂತೇವಿ ನಾವು ಅವರಿಗೆ ಭೇಟಿ ಆಗ್ಬೇಕಂತ. ನೋಡ್ರಿ ಭೇಟಿಯಾಗಿ ಬಂದೀವಿ ನಾವು. ವಾಪಸ್ ಬರಬೇಕಾದ್ರೆ ವಿಡಿಯೋ ಮಾಡಿದ್ದಿದ್ದು. ಭೇಟಿಯಾಗಿ ಬಂದೀವಿ. ಅವರ ಓಕೆ ಬರುವಂತ್ರಿ, ನಾಳೆ ಬೆಳಗ್ಗೆ ಹೇಳ್ತೇನೆ ನಾನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಬರ್ಬೇಕು ಅನ್ನೋದು ಹೇಳ್ತೇನೆ, ನಿಮಗೆ ಯಾವಾಗ ಟೈಮಿಂಗ್ ಅನುಕೂಲ ಆಕೈತಿ ಹೇಳ್ರಿ ಅಂತ ಹೇಳಿದ್ರು. ನಾವು ಯಾವಾಗಿದ್ರೂ ನಡಿತೈತಿ, ಹಾಗೇನಿಲ್ಲ. ಮನೆ ಒಳಗೆ ಪಾಪುನ ಕರ್ಕೊಳಕಂತೂ ಅದಾರ, ನಾ ಬರ್ತೇನೆ ಅಂತ ಹೇಳ್ಕೊಂಡು ಬಂದೆ ನಾನು ನಮ್ಮ ಹಸ್ಬೆಂಡ್ ಜೊತೆ. ಆ ವಿಷಯವಾಗೇನ ಮಾತಾಡತ್ತಿದ್ದೆ ನಾನು. ನೋಡ್ರಿ ಇವಾಗ ಅಲ್ಲಿಂದ ಎಲ್ಲ ಕೇಳ್ಕೊಂಡು ಮನೆಗೆ ಬರತ್ತೀವಿ ನಾವು ಫ್ರೆಂಡ್ಸ್. ಮತ್ತು ಈಗೆಲ್ಲ ಮುಗೀತಿದ್ದು ಅಲ್ಲಿಂದ ಎಲ್ಲ ಕೇಳ್ಕೊಂಡು ಬಂದೀವಿ. ಅವರು ಹ್ಞೂ ಅಂದರು. ಫುಲ್ ಖುಷಿ ಆಯ್ತು ನನಗೆ, ಯಾಕಂದ್ರೆ ಮನೆಯೊಳಗೆ ಇದ್ದು ಅಂತೂ ಬೇಜಾರಾಗಿತ್ತು ಆಲ್ರೆಡಿ ನನಗೆ. ಎಲ್ಲರೂ ಹೊರಗೆ ಹೋದ್ರೆ ಸಾಕು ಅನ್ಸಾತಿತ್ತು. ಬಟ್ ಖುಷಿ ಜೊತೆನೇ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಹಂಗಂತಂದು ಅಕ್ಕಿ ಜೊತೆ ಇರಾಕಂತರೂ ಬೇಜಾರಂತರೂ ಆಗಂಗಿಲ್ಲ, ಇನ್ನಕ್ಕಿನ ಬಿಟ್ಟು ಹೋಗಕ್ಕೆ ಬೇಜಾರಾಕೈತಿ. ಓಕೆ, ಇನ್ನು ಸಾಯಂಕಾಲ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ನಾನು. ನೋಡ್ರಿ ಇವಾಗ ಇನ್ನೂ ಒಬ್ಬಾಕಿ ನಮ್ಮ ತಂಗಿ ಬರ್ತೇನೆ ಅಂತ ಹೇಳಿದಾಳಲ್ಲ, ಅವರ ನಮ್ಮ ಹಸ್ಬೆಂಡ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅದ್ರ ಸಂಬಂಧಾಗಿ ನಾನು, ಖುಷಿ ಮತ್ತು ಈಕಿ ನಮ್ಮ ಹಸ್ಬೆಂಡ್ ತಂಗಿ 3 ಜನ ಕುಂತ್ಕೊಂಡು ವೇಟ್ ಮಾಡತ್ತಿದ್ದೀವಿ ನಾವು ಆಕಿ ಬರೋ ಸಂಬಂಧಾಗಿ. ಆಕಿ ಒಬ್ಬಾಕಿ ಬಂದುಬಿಟ್ಲಂದ್ರೆ ನಮ್ಮ ಖುಷಿಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಆಕೈತಿ. ಆರಾಮಾಗಿ ಅವರಿಬ್ಬರ ಜೊತೆ ಪೂರ್ತಿ ದಿನ ಕಳೆದು ಬಿಡ್ತಾಳೆ ಆಕಿ. ಆಕಿಗಂತೂ ಭಾಳ ಜನ ಇದ್ದರೆ ಇನ್ನೂ ಖುಷಿ ಅಂದ್ರೆ ಖುಷಿ ಆಕಿಗೆ. ನಮ್ಮ ಮನೆಯೊಳಗೆ ಸ್ವಲ್ಪ ಕಡಿಮೆ ಜನ ಅದೀವಿ ನಾವು. ಆಕಿಗೆ ಬೇಕಾಗಿರೋದು ಹುಡುಗರು. ನೋಡ್ರಿ ನಮ್ಮ ತಂಗಿ ಕರ್ಕೊಂಬರ್ತಾ ಅಂತ ವೇಟ್ ಮಾಡಿದ್ವಿ, ಆದರೆ ಮಳೆ ಬಂದಿರುತ್ತೆ. ಹೀಗಾಗಿ ನಮ್ಮ ತಂಗಿ ಬೇಡ ಇವತ್ತು ನಾಳೆ ಕಳಿಸ್ತೇನೆ ಅಂತಂದರೆ ಮಳೆ ಅಂತೂ ಫುಲ್ ಗೋಲ್ ಬರೋದಿತ್ತು. ಆನೆ ಕಲ್ಲೂ ದೊಡ್ಡದಿದ್ದು, ಆನೆ ಕಲ್ಲು ತಿನ್ನತ್ತಿದ್ದು.
ಆಕಿ ಅಂತೂ ಮಳೆ ನೋಡ್ಬಿಟ್ಟು ಫುಲ್ ಅಂದ್ರೆ ಫುಲ್ ಅಳಾಕತ್ತಿದ್ಲು. ಆಕಿಗೆ ಬಿಡು ಬಿಡು ಸೌಂಡ್ ಈಗ ಮಳೆಗೆಲ್ಲ ಆನಿಕಲ್ ಬೀಳುದು ನೋಡಿ ಆಕಿ ಅಳಾಕತ್ತಿದ್ಲು. ಫಸ್ಟ್ ಟೈಮ್ ಎಲ್ಲ ಮಳೆ ನೋಡೋದು ಈ ಸಲ, ಅದಕ್ಕಾಗಿ ಹೆದರ್ಕೊಂಡ್ಬಿಟ್ಟಿದ್ಲು ಆಕಿ ಫುಲ್ ಅಂದ್ರೆ ಫುಲ್ ಅಳಾತಿದ್ಲು. ಫ್ರೆಂಡ್ಸ್, ಈ ಥರ ಆನಿಕಲ್ ಮಳೆ ಅಂತೂ ನಾ ಭಾಳ ದಿನ ಆಗಿತ್ತು ನೋಡೇ ಇರಲಿಲ್ಲ. ನನಗಂತೂ ಆನಿಕಲ್ ಮಳೆ ಅಂತಂದ್ರೆ ಭಾಳ ಇಷ್ಟ, ಆದ್ರೆ ಅಷ್ಟೇ ಹೆದರಿಕೆನೂ ಬರ್ತೈತಿ. ಅದ್ರಾಗ ಹೊರಗೆ ನಮ್ದು ಗಾಡಿನೂ ತರಬಿದ್ವಿ, ಎಲ್ಲಿ ಗಾಡಿ ಗ್ಲಾಸ್ ಒಡೆದಿಡ್ದಿತ್ತು ಅಂತಂದು ಹೆದರಿಕೆ ಬರಾತಿತ್ತು. ಮತ್ತು ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು, ಇಲ್ಲ ಏನಾಗಂಗಿಲ್ಲ ಅಂತಂದ್ರೆ ಸ್ವಲ್ಪ ಸಮಾಧಾನ ಆಯಿತು. ಫ್ರೆಂಡ್ಸು ಸೌಂಡ್ ಡಿಸ್ಟರ್ಬೆನ್ಸ್ ಅನ್ಸಾತಿರ್ಬೋದು. ನಾನು ಹೊರಗೆ ಮಳೆ ಸೌಂಡ್ ಅಂತೂ ಭಾಳ ಚಂದ ಅನ್ಸಾತಿತ್ತಲ್ಲ, ಹೀಗಾಗಿ ನಾನು ಹೊರಗಿನ ಸೌಂಡು ಒಂದು ಸ್ವಲ್ಪ ಕೇಳಿಸ್ಲಿ ಅಂತ ಅಂದ್ಕೊಂಡೆ. ನಾನು ಮ್ಯೂಟ್ ಮಾಡಿಲ್ಲ. ನೋಡ್ರಿ ಆನಿಕಲ್ ಯಾವ ಥರ ಬೀಳಾತಾವ ಅನ್ನೋದು. ಫುಲ್ ಅಂದ್ರೆ ಫುಲ್ ಏರಿಯಾ ತುಂಬಿತ್ತು, ಅಷ್ಟು ಆನಿಕಲ್ ಬೀಳಾತಿದ್ದವು. ಫುಲ್ ಅಂದ್ರೆ ಫುಲ್ ಖುಷಿ ಆಗಿತ್ತು ನಮಗಂತೂ ನೋಡಿ. ಸೋನಾ ಇಲ್ಲ ನೋಡಿಲ್ದ ಟಪ್ಪಿಗೆ ಹಾಕೊಂಡ್ ಕುಂತೈತ್ವಾ. ಇದು ಫುಲ್ ಮಳಿ ಆಗಿತ್ತಲ್ಲ, ಅದ್ರ ಸಂಬಂಧಾಗಿ. ಹ್ಞೂನಮ್ಮ, ಇದು ಟೊಪ್ಪಿ ನೋಡಿ ಫ್ರೆಂಡ್ಸ್, ಮಳೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯ್ತು. ಮತ್ತು ಆನಿಕಲ್ಲೂ ಬಿದ್ದು ಫುಲ್ ಎಲ್ಲರೂ ಮಜಾ ಮಾಡಿದ್ವಿ ಆನಿಕಲ್ ಒಳಗೆ. ಖುಷಿನೂ ಸ್ವಲ್ಪ ಸ್ವಲ್ಪ ಆನಿಕಲ್ ತಿನ್ಕೊಂಡು ಅದನ್ನು ಮಜಾ ಮಾಡಿದ್ಲು. ಅದ್ರಕ್ಕೆ ಫುಲ್ ಹೆದರಿಕೆ ಬರಾಕತ್ತಿತ್ತ ಮಳೆ ಒಳಗೆ. ಸರಿ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಲೈಕ್ ಆಗಿದ್ರೆ ಎಲ್ಲರೂ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್.